ಗೈಸ್ ಬ್ಲಾಗ್ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟ್ರೀಟ್ ನ ತೋರಿಸ್ತಾ ಇದೀವಿ ಅಂತ ಅನ್ಕೊಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ಬಂದ್ಬಿಟ್ಟು ಆಫ್ಟರ್ ಎ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಯಾವಾಗ್ಲೂ ಮನೇಲೇ ಇರ್ತೀನಿ. ಸೊ ಸ್ವಲ್ಪ ಬೇರೆ ಬೇರೆ ಕೆಲ್ಸದಲ್ಲಿ ಸ್ವಲ್ಪ ಬಿಸಿನೂ ಇದೆ. ಸೊ ಅದರಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ವ್ಲಾಗ್ ಮಾಡೋ ಕಾರಣ ಏನಪ್ಪಾ ಅಂದ್ರೆ ವಿ ಆರ್ ಗೋಯಿಂಗ್ ಟು ವಿಲೇಜ್ ಫಾರ್ ಸಮ್ ಫೆಸ್ಟಿವಲ್. ಅದು ಅಲ್ಲೋಗಿ ತೋರಿಸ್ತೀನಿ ಕ್ಲಿಯರ್ ಆಗಿ ಏನೆಲ್ಲ ಮಾಡ್ತಾರೆ ಅಂತ. ಸೊ ನಮ್ಮ ಅಮ್ಮ ಕೂತಿದ್ದಾರೆ. ಹಾಯ್ ಹೇಳಮ್ಮ. ಶಾವ್ ಮನೆ ಬಿಟ್ಟಿದೀವಿ. ಸೊ ಹಾಗೆ ನಮ್ಮ ಅಕ್ಕನ ಮನೆಗೆ ಹೋಗಿ ಅವ್ರನ್ನ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಸೊ ವಿ ಹ್ಯಾವ್ ಟು ಗೋ ಫಾರ್ ವಿಲೇಜ್. ಮೇ ಬಿ ಇದೊಂಥರ ಡಿಫ್ರೆಂಟ್ ಬ್ಲಾಗ್ ಆಗಿರುತ್ತೆ. ಮೇ ಬಿ ಆಫ್ಟರ್ ಲಾಂಗ್ ಟೈಮ್ ಟ್ರಾವೆಲಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನನಗೂ ಸ್ವಲ್ಪ ಎಕ್ಸೈಟೆಡ್ ಆಗಿದೆ. ಆಫ್ಟರ್ ಮೈ ಎಕ್ಸಾಮ್ಸ್ ಇದೇ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇರೋದು ಅಂತಲೇ ಹೇಳ್ಬೋದು. ಹತ್ರ 1 ತಿಂಗಳಾಗಿತ್ತು ಎಕ್ಸಾಮ್ಸ್ ಆಗಿ, ಬಟ್ ಎಲ್ಲೂ ಹೋಗಿರ್ಲೇ ಇಲ್ಲ. ವಿತಿನ್ ಬ್ಯಾಂಗ್ಳೂರಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಷ್ಟೇ. ಬಟ್ ದೆನ್ ಇವಾಗಲೂ ಮೈಂಡ್ ರಿಲೀಫ್, ಈ ಥರ ನೇಚರ್ ಕಡೆ ಹೋದಾಗ ನಮಗೂ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ನಮ್ಮ ಡ್ಯಾಡಿನೇ ಯಾವಾಗಲೂ ಕಾರ್ ಓಡಿಸೋದು. ಆ್ಯಕ್ಚುಲಿ ನಮ್ಮ ಅಕ್ಕ ಕಲ್ತಿಲ್ಲ, ಬಟ್ ಅವ್ರು ಓಡಿಸಲ್ಲ. ನಮ್ಮ ಡ್ಯಾಡಿ ನನ್ನ ಕಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಕಲಿತೀನಿ ಅಂತ ಇಷ್ಟು ದಿವಸ ಕಾಲ ಕಾಯ್ದಿದ್ದೀನಿ. ಸೊ ಕಲಿಬಾರ್ದ ಕಮೆಂಟಲ್ಲಿ ತಿಳಿಸಿ ನನಗೆ ಏನ್ ಸ್ಪೆಷಲ್ ಡೇ ಅಂತ ನಿಮ್ಗೆಲ್ರಿಗೂ ಗೊತ್ತಾ. ಇದು ಇವಾಗ ತಗೊಂಡೆ ಸಿಗ್ನಲ್ ಅಲ್ಲಿ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಮೇ ಬಿ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನಾವು ಗೊತ್ತಿಲ್ಲ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬೆಳಗ್ಗೆನೆ ಎಷ್ಟು ಟ್ರಾಫಿಕ್, ಅದ್ರಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ. ಸೊ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಫುಲ್ ಜಾಮ್ ಆಗ್ಬಿಟ್ಟಿದೆ. ಬಂದಿದೀವಿ ನಮ್ಮ ಅಕ್ಕ ಮನೆಗೆ. ನೋಡಿ ಲಡ್ಡು ಇಷ್ಟು ಚೆನ್ನಾಗಿದ್ದಾನೆ. ನನ್ಗೆ ಹೊಡಿತಾ ಇದ್ದಾನೆ. ಆಯ್ತು ಚಪ್ಪಡ. ಆ ಫೋನ್ ತಗೊಂಡ್ಬಿಟ್ಟ. ಇದು ಇನ್ನೊಂದು ಕೃತಿಕ್, ಇವನ್ ದೊಡ್ಡವನು ಒಂದ್ ಚಿಕ್ಕವನು, ಅದಕ್ಕಿಂತ ದೊಡ್ಡವನು ಇಲ್ಲಿ ತಿಂತಾ ಇದ್ದಾನೆ. ದೊಡ್ಡ ಮನುಷ್ಯ. ಒಬ್ಬ ಯಂಗ್ಸ್ಟರ್ ಒಬ್ರು ನಮ್ ಕಾರ್ನ ಓಡಿಸ್ತಾ ಇದ್ದಾರೆ. ಈ ಬಾಯ್ಸ್ ಮತ್ತೆ ಕಾರ್ ಕ್ರೇಜ್ ಟು ದ ಸ್ಮಾಲ್ ಟು ದ ಬಿಗ್ ಅಂತ ಹೇಳ್ತಾರಲ್ಲ, ಅಲ್ಲಿ ತನಕನೂ ಅವನ್ಗೆ ಕಾರ್ ಅಂದ್ರೆ ಅಷ್ಟಿಷ್ಟ. ಅವನ್ಗೆ ನೋಡು, ಕಾರ್ ಓಡಿಸ್ಬೇಕು ನೀನು ಹೋಗಿ ಆ ಕಡೆ ಅಂತ ಅವನ್ ರಿಯಾಕ್ಷನ್. ಗೈಸ್ ನೋಡಿ ಗೈಸ್, ನಮ್ ಡ್ಯಾಡಿ ಕಾರ್ ಕ್ಲೀನ್ ಮಾಡಕ್ಕಂತ ಹೋದ್ರು. ಇವ್ನು ನೋಡಿ, ನಾನು ಕೂರ್ಸ್ಕೊಂಡು ನನ್ನ ತಳ್ಳಿ ಬಿಟ್ಬಿಟ್ಟು ಹೋಗಿ ಎಲ್ಲೋಗಿದ್ದಾನೆ ನೋಡಿ. ಬರ ಇಲ್ಲಿ ಯಪ್ಪ, ಈ ಲೆವೆಲ್ಗೆ ಕಾರ್ ಕ್ರೇಜ್ ಇವನಿಗೆ. ರಾಮನೆ ಬಾ ಬರಲ್ಲ, ಅವ್ನು ಬರಲ್ಲ. ನಮ್ಮ ಅಕ್ಕ ಇದ್ದಾಳಲ್ಲ, ಫಸ್ಟ್ ನನ್ಗೆ ಕೆಲ್ಸ ಇದೆ, ಅದಿದೆ, ಬರಕ್ಕಾಗಲ್ಲ, ಹಂಗೆಲ್ಲ ಹೇಳ್ತದೆ. ಬಂದ್ಮೇಲೆ ನನ್ನನ್ನು ಬಿಟ್ಬಿಟ್ಟು ನಮ್ಮ ಅಕ್ಕವ್ರ ಜೊತೆ ಆ ಕಾರಲ್ಲಿ ಹೋದ್ಲು. ನಮ್ ದೊಡ್ಡಮ್ಮನ ಇಲ್ಲಿ ಕಳ್ಸಿದಾಳೆ ತಿನ್ನಕ್ ಚೇಪೆಕಾಯಿ ಕೊಟ್ಬಿಟ್ಟು. ನೋಡಿದ್ರ ಇವ್ರ ಜೊತೆ ನಾನು ಒಬ್ಳೆ, ಅವ್ರು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇದು ಜ್ಞಾಪಕ ಇದೆ. ಚೈಲ್ಡ್ಹುಡ್ ಅಲ್ಲಿ ಜಾಸ್ತಿ ತಿಂತಾ ಇದ್ವಿ ನೋಡಿ. ಇದು ABCD ಎಲ್ಲ ಬರ್ತಿದೆ. ಇದು ಏನಂತ ನೋಡಿ, ಗೆಸ್ ಮಾಡಿ ಕಮೆಂಟ್ ಮಾಡಿದ್ವಿ. ನೋಡಿ ಬೇಕು ಅಂತ ನಮ್ಮ ಮಾವನ ಓವರ್ಟೇಕ್ ಮಾಡ್ತಾ ಇದ್ದಾರೆ. ನೋಡಿ ಬೇಕು ಅಂತ ಗೈಸ್ ಆಲ್ಮೋಸ್ಟ್ ರೀಚ್ ಆಗ್ಬಿಟ್ವಿ. ಅಲ್ಲಿ ನಿಲ್ಸ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಲೇಟ್ ಆಗ್ಬಿಟ್ಟು. ಅಂಡ್ ಫೈನಲಿ ಅಪ್ಪ ಬ್ಯಾಂಗ್ಳೂರಲ್ಲಿ ಅಷ್ಟು ಕ್ಲೈಮೇಟ್ ಕೂಲ್ ಆಗಿದೆ. ಇಲ್ಲಿ ಸ್ವಲ್ಪ ಕ್ಲೈಮೇಟ್ ಶೆಕೆ ತುಂಬ ದಿವಸ ಆದ್ಮೇಲೆ, ಸಮ್ಮರ್ ಆದ್ಮೇಲೆ ಇಲ್ಲಿ ಡಿಫ್ರೆಂಟ್ ಕ್ಲೈಮೇಟ್ ಇಲ್ಲಿ. ಸೊ ಹೋಗ್ತಾ ಇರ್ಬೋದು. ಹಳ್ಳಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಅದೇನೋ ಒಂಥರ ಸಿಟಿಯಲ್ಲಿ ಇರ್ತೀವಿ, ಅಲ್ಲಿಗೆ ಬಂದ್ರೆ ಆ ವೈಬೇ ಬೇರೆ ಇರುತ್ತೆ. ನಮ್ ಡ್ಯಾಡಿ ಅವಾಗಿನ ಓಡಿಸ್ತಾನೆ ಇದ್ದಾರೆ. ನನ್ಗೊಂದು ಮೈಂಡ್ ರಿಲೀಫ್ ಆಗಿದೆ ಈ ತರ ಪ್ಲೇಸ್ಗೆಲ್ಲ ಬಂದ್ರೆ. ಸೊ ಎಷ್ಟು ಜನ ಹುಡುಗರು ಹೋಗಕ್ಕೆ ಇಷ್ಟಪಡ್ತಾರೆ. ಎಷ್ಟು ಚೆನ್ನಾಗಿದೆ ಹೊಲ ಗದ್ದೆ ಈ ತರ ನೋಡ್ಕೊಂಡು ಹೋಗಿ ಎಂಜಾಯ್ ಮಾಡಿ ಎಲ್ಲ ಹಾಕಿದ್ದಾರೆ. ಸಾಂಬಾರಿಗೆ ತುಂಬಾ ಚೆನ್ನಾಗಿದೆ ನೋಡಿ. ಗಾಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆಲ್ಮೋಸ್ಟ್ ರೀಚ್ಡ್. ಇದೆ ನೋಡಿ ವಾತಾವರಣ ಎಲ್ಲ ಇದೆ. ರೋಡ್ಸ್ ಆರ್ ವೆರಿ ಟೈನಿ, ಚಿಕ್ಕದಾಗಿ ಹಿಂಗ್ ಹೋಗ್ತಾ ಇದೆ. ಅನ್ಕೊಂತಾ ಇರ್ಬೋದು ಏನಕ್ಕೆ ಬಂದಿದ್ದೀನಿ, ಯಾವ ಊರಿಗೆ ಬಂದಿದ್ದೀನಿ ಅಂತ. ಸೊ ಐ ಕೇಮ್ ಟು ತಮಿಳ್ನಾಡ್. ಆಕ್ಚುಲಿ ಏನಕ್ಕೆ ಬಂದಿದ್ದೀವಿ ಅಂದ್ರೆ, ನಾನು ಸ್ವಲ್ಪ ಅದ್ರಲ್ಲಿ ಹೇಳ್ತೀನಿ ನೋಡಿ. ಎಲ್ಲಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದು ಹೆಂಗಾಗ್ಬಿಟ್ಟಿದ್ದಾರೆ. ಹಾಯ್ ಮಾಡು. ಅವಾಗ್ಲೇ ಹಾಯ್ ಮಾಡಿ ನೋಡ್ಬೇಕಾಗಿತ್ತು. ಬೇಬಿಸ್ ಕ್ಯಾಪ್ಚರ್ ಮಾಡಕ್ ಬರ್ತೇವೆ. ಹಾಯ್ ಅಂದ್ರೆ ಬರೀ ಕೈ ಮಾತ್ರ ಬಂತು. ಅವಾಗ್ಲೇ ಬಾಡಿ ಬಂದಿದ್ದ. ಹಬ್ಬ ನಡೀತಾ ಇದ್ದಾನೆ. ಕಾರ್ ಇಲ್ದಿದ್ಕೆ ಇವಾಗ ಅಳ್ತಾ ಇರೋದು.
ಬಾಯ್. ಹಾಯ್. ನಾನು ಅಕ್ಕ ಟಾಮ್ ಅಂಡ್ ಜೆರ್ರಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಹಸು ಇದೆ ಗೈಸ್. ಆದ್ರೂ ಇವ್ರು ಈ ರೂಟಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಗೈಸ್. ಹಸು ಯಪ್ಪ ನೋಡ್ದೇನೆ ಭಯ ಆಗ್ತದೆ. ಹಂಗೆ ಬರ್ತಾ ಇದೆ ಒಂದು ವೇಳೆ ನಾವು ಯೂಟ್ಯೂಬ್ ತಗೊಂಡು ಹೋಗ್ಬೇಕು. ಸೊ ಶಾರ್ಟ್ ಕಟ್ಸ್ ಇದೆ ಇವರಿಗೆ ತುಂಬಾ. ಸರ್ ಏನ್ ಸರ್ ಏನ್ ಹೇಳ್ಬೇಕು ಅನ್ಕೊಂಡಿದೀರಾ? ಸೊ ಸ್ವಲ್ಪ ಪ್ಲಾನ್ ಹಾಕಿದ್ದೀನಿ, ಇಲ್ಲೆಲ್ಲ ಸ್ವಲ್ಪ ಪ್ಲೇಸ್ ಚೆನ್ನಾಗಿದೆ, ರೀಲ್ಸ್ ಮಾಡೋಣ ಅಂತ. ಏನಾಗುತ್ತೆ ಗೊತ್ತಿಲ್ಲ, ಏನ್ ಹೇಳ್ತಾರೋ ನಂಗೆ ಅರ್ಥ ಆಗಿಲ್ಲ. ಎಷ್ಟು ಕಮೆಂಟ್ ಮಾಡಿ. ಸೊ ಹಂಗೆ ನೋಡಿ ಈ ತರ ಹಂಚಿನ ಮನೆ ಎಲ್ಲ ಇರ್ತಾವಲ್ಲ, ಒಂಥರ ಹಳ್ಳಿ ಸ್ಟೈಲಲ್ಲಿ ವಿಡಿಯೋ ಮಾಡಕ್ ಚೆನ್ನಾಗಿರುತ್ತೆ. ಫೈನಲಿ ಬಂದ್ಬಿಟ್ವಿ, ನಾವೆಲ್ಲ ಬಂದ್ಬಿಟ್ವಿ, ಒಬ್ರು ಮಾತ್ರ ಬಂದಿಲ್ಲ. ಪಾಪ ನಮ್ಮ ಅಕ್ಕ ಅವಾಗ ಬರ್ತೇವೆ. ನಾನು ನಮ್ಮ ಅಕ್ಕ ಸ್ವಲ್ಪ ಟಾಮ್ ಅಂಡ್ ಜೆರ್ರಿ ಬಟ್ ಅಕ್ಕ ಪಾಪ ಗೈಸ್. ಇವಾಗ ನಾವು ಎಲ್ಗ್ ಹೋಗ್ತಾ ಇದ್ವಿ? ಗದ್ದೆಗೆ ಹೋಗ್ತಾ ಇದೀವಿ. ಸೊ ಇಷ್ಟೊತ್ತು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತಿದ್ವಿ, ಬಟ್ ದೆನ್ ಎಂಜಾಯ್ಮೆಂಟ್ ಹಂಗೆ ಟೈರ್ಡ್ ಅಲ್ಲೇ ಇದ್ವಿ. ಹೊಲ ಎಲ್ಲ ನೋಡೋಣ ಅಂತ ಹೋಗ್ತಾ ಇದ್ವಿ. ಸೊ ನೋಡಿ ಫ್ಯಾಕ್ಟ್ರೀಸ್ ಇದೆ ಈ ಕಡೆ. ಅತ್ತ ಹಾಯ್ ಮಾಡಿ, ಹಾಯ್ ಹಾಯ್. ಅವ್ರ ಬಾಯ್ ಕೂಡ ಮಾಡೋಣ. ಪ್ಲೀಸ್ ಗದ್ದೆಗೆ ಬಂದ್ಬಿಟ್ವಿ, ಇದೇ ತೋಟ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬದ್ನೆಕಾಯಿ ಗಿಡ ನಮ್ ಡ್ಯಾಡಿ ಹೇಳ್ತಾ ಇದಾರೆ. ಬದ್ನೆಕಾಯಿ ಗಿಡ ಯಾರಾದ್ರೂ ನೋಡಿದೀರಾ? ಬದ್ನೆಕಾಯಿ ಗಿಡ ನೋಡೇ ಇರ್ತೀರ ಬಿಡಿ ಗೈಸ್. ಫ್ರೀ ಏರ್ ಬಿಟ್ಕೊಂಡ್ ಬಂದು ಒಂದು ಒಳ್ಳೆ ಫೋಟೋ ಶೂಟ್ ಮಾಡೋಣ ಅನ್ಕೊಂಡೆ, ಬಟ್ ನಮ್ಮ ಮನೆಯಲ್ಲಿ ಫ್ರೀ ಏರ್ ಬಿಟ್ಕೊಂಬಾರ್ದು ಅಂತ ಬೈತಾರೆ. ಇಲ್ಲಿ ಹೋಗ್ತಾ ಇದಾರಲ್ಲ ನಮ್ಮ ಮಾವ ಅಟನ್, ಈಸ್ ದ ಓನರ್ ಆಫ್ ದಿಸ್ ಪ್ರಾಪರ್ಟಿ. ನೋಡಿ ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇದ್ದೀನಿ. ನೋಡಿ ತೆಂಗಿನಕಾಯಿ ಮರ, ನಂಗಂತೂ ಎಳ್ನೀರ್ ಅಂದ್ರೆ ತುಂಬಾನೇ ಇಷ್ಟ. ಮೇಲೆ ಎಳ್ನೀರ್. ಓಕೆ ನೈಸ್, ಚೆನ್ನಾಗಿದೆ. ಏನೇ ಆದ್ರೂ ಹಳ್ಳಿನೇ ಅಪ್ಪ. ಇವ್ರು ಸರಿ ಇಲ್ಲ, ತಳ್ಬಿಟ್ಬಿಡ್ತಾರೆ. ಒಂದ್ ಸ್ವಲ್ಪ ಫೋಟೋಸ್ ತಗೊಂಡಿನಿ, ಹೋಗ್ತಾ ಇದೀನಿ. ಇದು ಮಾವಿನ ತೋಟ. ಸಮ್ಮರ್ ಅಲ್ಲಿ ಬಂದಿದ್ರೆ ಫುಲ್ ಮಾವಿನಕಾಯಿ ನಾನೇ ಕಿತ್ಕೊಂಡು ತಿಂತಾ ಇದ್ದೆ. ಈ ಮಾವಿನಕಾಯಿ ಅಂದ್ರೆ ಅಷ್ಟು ಇಷ್ಟ, ತುಂಬಾ ಚೆನ್ನಾಗಿದೆ. ಎಷ್ಟೊಂದ್ ಗಿಡ ಇದೆ ಎಲ್ಲ ರೆಡಿ. ನಮ್ಮ ಅಕ್ಕ ರೆಡಿ ಆದ್ರೇನೆ ಮಾತಾಡ್ತಾಳೆ, ಇಲ್ಲಾಂದ್ರೆ ಮಾತಾಡಲ್ಲ ಅವಳು. ರೆಡಿಯಾಗಿ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಾ ಇದ್ವಿ. ಆಲ್ರೆಡಿ ಗದ್ದ ಹತ್ರ ಎಲ್ಲ ಹೋಗಿ ವಾಟ್ ಎವರ್ ಗೈಸ್. ಸ್ವಲ್ಪ ಕತ್ಲೆ ಆಗಿದೆ, ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇದೀವೋ ಇಲ್ವೋ ಗೊತ್ತಿಲ್ಲ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ನಿಂತಿದ್ದಾರೆ. ದೇವಸ್ಥಾನ ಇದೆ, ತುಂಬಾನೇ ಚೆನ್ನಾಗಿದೆ, ಅಮ್ಮನ ದೇವಸ್ಥಾನ. ಸೊ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನೋಡಿ ಅಮ್ಮನ್ನ ರಿಯಲ್ ಆಗಿ ಹೈಸ್ ಬಿಟ್ಟಿದ್ದವಳು ತರನೇ ಇದೆ. ಡೋರ್ ಲಾಕ್ ಹಾಕಿದ್ದಾರೆ. ನಾನು ಎಷ್ಟು ನನ್ನ ಕೈಲಾಗುತ್ತೋ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ರಿಯಲಿ ಬ್ಲೆಸ್ಡ್ ಟು ಸಿ ಸಚ್ ಎ ಪವರ್ಫುಲ್ ಗಾಡ್. ಅಂತ ಹೇಳ್ತೀನಿ ಇದೆ. ಲವಿ ಮಮ್ಮಿ ಊಟ ಎಲ್ಲ ಮುಗಿಸ್ಕೊಂಡ್ ಸ್ವಲ್ಪ ಹೊತ್ತು ಕೂತಿದ್ದೆ. ಇನ್ನೂ ಪೂಜೆ ಇದೆ, ಬಟ್ ಇಲ್ಲಿದಾರಲ್ಲ ಒಂದ್ ಸರ್ ನೋಡಿ, ಕತ್ಲೆಯಲ್ಲೂ ಸರ್ಗೆ ಕಾರಲ್ಲಿ ಆಟ ಆಡ್ಬೇಕು. ಆಟ ಏನ್ ಸರ್? ಹಾ ಫೋನ್ ಬೇಕೀಗ ಸರ್ಗೆ.
ಅಲ್ಲಿ ತನಕ ನಡ್ಕೊಂಡು ಹೋಗಿದ್ದಾರೆ ಮತ್ತೆ ಜಸ್ಟ್ ಇವಾಗ ಬಂದಿದ್ದೀವಿ ಗೈಸ್. ಸೊ ತುಂಬಾನೇ ಟಯರ್ಡ್ ಆಗಿದೆ. ಇದು ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು. ಸೊ ದೇವರು ಬಂದಿತ್ತಲ್ಲ ಅವರೇ ಕೆಲಸ ಎಲ್ಲ ಇಟ್ಬಿಟ್ಟು ಸೋ ಬ್ಯೂಟಿಫುಲ್ ದೇವ್ರದ್ದು. ಆದ್ರೆ ತಮ್ಮನೇಲಿ ನಾನು ಇಲ್ಲೇ ಒಂದು ಫೋಟೋ ಹಾಕ್ತೀನಿ, ತುಂಬಾನೇ ಚೆನ್ನಾಗಿತ್ತು. ರಿಯಲ್ ಗಾಡ್ ಪ್ರೆಸೆನ್ಸ್ ಇರುತ್ತಲ್ಲ ಆ ಥರನೇ ಐತೆ. ಎವ್ರಿ ಟೈಮ್ ವೆನೆವರ್ ಐ ಕಮ್ ಹಿಯರ್ ಐ ಫೀಲ್ ದ ಸೇಮ್ ಪ್ರೆಸೆನ್ಸ್. ತುಂಬಾನೇ ಚೆನ್ನಾಗಿತ್ತು. ಬೈ ಗೈಸ್, ಗುಡ್ ನೈಟ್.